ಏನ ನಾನ್ ಇಲ್ಲಿಂದ ಹೋಗ್ಬೇಕಾ? ಅದೆಲ್ಲ ಆಗಲ್ಲ. ನೀನು ದುಡ್ಡು ತಂದಿಟ್ಟು ಮಾತಾಡು. ಸರ್, ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಪ್ಲೀಸ್ ಸರ್. ಇಷ್ಟೊಂದು ಮಾನ ಮರ್ಯಾದೆ ಗಂಜನು ಇನ್ನೂ ಯಾಕೋ ದುಡ್ಡು ಕೊಟ್ಟಿಲ್ಲ? 10 ರೂಪಾಯಿ ಅಲ್ಲ, 20 ರೂಪಾಯಿ ಅಲ್ಲ, 10,50,000 ರೂಪಾಯಿ ಜೊತೆಗೆ ಬಡ್ಡಿ. ಇಷ್ಟು ದುಡ್ಡನ್ನ ನನಗೆ ಸೆಟ್ಲ್ ಮಾಡ್ಬೇಕು. ನೀನ್ ದುಡ್ಡು ಕೊಡದೆ ನಾನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಹೋಗಲ್ಲ. ಸರ್, ಸ್ಟಾಫ್ ಎಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡಯ್ಯ, ನಾನ್ ನಿನಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಬೇಡವಾ? ಇವರೇ ಅದಕ್ಕೆಲ್ಲ ಸಾಕ್ಷಿ ಆಗಿರ್ತಾರೆ ಬಿಡು. ಗೌರವದ ಪ್ರಶ್ನೆನಾ? ನಿನಗೆ ಇವ್ರ ಮುಂದೆ ಎಲ್ಲ ಗೌರವ ಸಿಗಬೇಕು ಅಂತ ಅಂದ್ರೆ ಮೊದಲು ನನ್ ದುಡ್ಡು ವಾಪಸ್ ಕೊಡು. ಹರಾಜಾಗ್ತಾ ಇರೋ ಗೌರವನ ವಾಪಸ್ ಪಡ್ಕೋ ಅಷ್ಟೇ. ನಂಗೆ ಕೊಡಲ್ಲ ಅಂತ ನೀನು ಹೇಳ್ತಿಲ್ವಲ್ಲ ಸರ್? ಕೊಡ್ತೀನಿ. ಕೊಡಲ್ಲ ಅಂತ ಬೇರೆ ಹೇಳ್ತೀಯೋ? ಎಲ್ಲಿ ಹೇಳು ನೋಡೋಣ. ಅಣ್ಣ, ಇಂಥವ್ರಿಗೆಲ್ಲ ಬಾಯಲ್ಲಿ ಹೇಳಿದ್ರೆ ಸರಿ ಬರಲ್ಲ. ಎತ್ತಾಕೊಂಡು ಬುದ್ಧಿ ಕಲ್ಸನ. ರೀ, ಏನ್ ಮಾತಾಡ್ತಿದ್ದೀರಾ ರೀ? ಗೌರ್ಮೆಂಟ್ ಆಫೀಸರ್ ರೀ ಇವರು. ಸ್ವಲ್ಪ ಟೈಮ್ ಕೇಳಿದಿರಲ್ಲ, ಟೈಮ್ ಕೊಡಿ. ಏಯ್ ಚೋಟ್ ಮೆಣಸಿನ್ಕಾಯಿ, ನೀನ್ ಯಾರೋ ಮಧ್ಯದಲ್ಲಿ ಮಾತಾಡೋದಕ್ಕೆ? ನೀನೇನಾದ್ರೂ ಇವನು ಕೊಡ್ಬೇಕಾಗಿರೋ ದುಡ್ಡನ್ನು ಕೊಡ್ತೀಯಾ? ಇಲ್ಲ ತಾನೆ? ಅಂದಮೇಲೆ ಬಾಯಿ ಮುಚ್ಕೊಂಡು ನಿಂತಿರ್ಬೇಕು. ಇಲ್ಲಾಂದ್ರೆ ಮೆಣಸಿನ್ಕಾಯಿ ತೊಟ್ಟು ಮುರಿದಂಗೆ ಮುರಿದು ಬಿಡ್ತೀನಿ. ಏಯ್ ಶ್ರೀಮಂತ, ಯಾರ್ಯಾರನ್ನ ಮಧ್ಯದಲ್ಲಿ ಮಾತಾಡೋದಕ್ ಬಿಡ್ತೀಯಾ? ಯಾಕೆ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ಗೆ ಇಳಿಬೇಕಾ ನಾನು? ಇಳದೆ ಅಂತ ಇಟ್ಕೋ, ಅಲ್ಲಿಗೆ ನಿನ್ನ ಮಾನ ಮರ್ಯಾದೆ ಊರ್ ತುಂಬಾ ಹರಾಜಾಗೋಗುತ್ತೆ. ಆ ತರ ಮಾಡಾಕ್ ಬಿಡ್ತೀನಿ. ಸರ್, ಪ್ಲೀಸ್ ಸರ್. ಏಯ್, ದುಡ್ಡು ಇಸ್ಕೊಬೇಕಾದ್ರೆ ಅಯ್ಯೋ ಅಪ್ಪ ಅಂತೀರಾ, ವಾಪಸ್ ಕೊಡ್ಬೇಕಾದ್ರೆ ಇವತ್ತು ನಾಳೆ ಬಾ ಅಂತೀರಾ? ಸಾಲ ಕೇಳಬೇಕಾದ್ರೆ ಇರೋ ಅರ್ಜೆಂಟು, ಸಾಲ ವಾಪಸ್ ಕೊಡ್ಬೇಕಾದ್ರೂ ಇರಬೇಕು. ಅದೇ ಮನುಷ್ಯನ ಮಾನವೀಯತೆ, ಗೊತ್ತಾಯ್ತಾ? ಅದಾಗಲ್ಲ ಸರ್. ಏಯ್, ಅವತ್ತು ದುಡ್ಡು ಇಸ್ಕೋಬೇಕಾದ್ರೆ ಏನೋ ಹೇಳ್ದೆ ನೀನು? ಸಾರ್, ನನ್ನ ಮದುವೆ ನಿಂತೋಗುತ್ತೆ. ಈಗ ನಾನು ನಮ್ಮ ಮಾವನ ಮಾನ ಕಾಪಾಡಲೇಬೇಕು. ಅದಕ್ಕೆ 10 ಲಕ್ಷ ಬೇಕೇ ಬೇಕು. ಇಲ್ಲ ಅಂದ್ರೆ ನಮ್ಮ ಮಾವ ಗೌರವ್ ಕಂಜಿ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದೆ. ತುಂಬಾ ಇನ್ನೋಸೆಂಟ್ ಅವರು ಅಂತ ಎಲ್ಲ ಹೇಳ್ದಲ್ಲೋ. ಈಗ ನೀವು 10 ಲಕ್ಷ ದುಡ್ಡು ಕೊಟ್ರೆ ನಮ್ಮ ಮಾವನ ಮರ್ಯಾದೆ ಉಳಿಯುತ್ತೆ. ಇಲ್ಲ ಅಂದ್ರೆ ನಮ್ಮ ಮಾವನ ಮರ್ಯಾದೆ ಊರ್ ಜನಗಳ ಮುಂದೆ 3 ಕಾಸು ಹರಾಜಾಗುತ್ತೆ ಅಂತ ಕೈ ಮುಗಿದು ಕೇಳ್ಕೊಂಡಲ್ಲಯ್ಯ. ಆಗ 10 ಲಕ್ಷ ಇಸ್ಕೊಂಡೋದನು ಪತ್ತೇನೇ ಇಲ್ಲ ಆಸಾಮಿ. ಈ ಕಡೆ ಫೋನು ಇಲ್ಲ, ಆ ಕಡೆ ದುಡ್ಡು ಇಲ್ಲ. ಫೋನ್ ಮಾಡಿ ದುಡ್ಡು ಬೇಕು ಅಂತ ಈಸ್ಕೊಂಡವನು ಅದೇ ತರ ಫೋನ್ ಮಾಡಿ ದುಡ್ಡು ಕೊಡ್ಬೇಕು ಅಂತ ಗೊತ್ತಿಲ್ವೇನೋ ನಿನ್ಗೆ? ಯಾಕೆ ನಿಮ್ಮಗಳಿಂದ ಅಲಿಬೇಕಾ ನಾವು? ದೇವ್ರು 2 ಕಣ್ಣು ಕೊಟ್ಟಿರ್ಬೋದು, 2 ಕೈ ಕಾಲುಗಳು ಕೊಟ್ಟಿರ್ಬೋದು, ಆದ್ರೆ ಮಾತಾಡೋ ನಾಲ್ಗೆ ಮಾತ್ರ ಒಂದೇ ಕೊಟ್ಟಿದ್ದಾನೆ. ಯಾಕೆ ಗೊತ್ತಾ? ಕೊಟ್ಟ ಮಾತನ್ನ ತಪ್ಪಬಾರದು ಅಂತ, ನುಡಿಯೋ ತರನೇ ನಡಿಬೇಕು ಅಂತ. ನಿಮ್ಮಂತವ್ರಿಗೆ ಆವಿನ ತರ 2 ನಾಲ್ಗೆ ಇದೆ ಅಂತ ಅನ್ಸುತ್ತೆ. ಅದಕ್ಕೆ
ಒಂದು ವಾರದಲ್ಲಿ ಈಸ್ಕೊಂಡಿರೋ ಸಾಲನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದುವರೆಗೂ ಕೊಡದೆ ಆಟ ಆಡಿಸ್ತಾ ಇದೀಯಾ? ಏಯ್, ನಮ್ಮಂತವ್ರ ಹತ್ರ ಆಟ ಆಡಿದ್ರೆ ಹೆಂಗಿರುತ್ತೆ ಗೊತ್ತೇನೋ? ಸರ್ ಪ್ಲೀಸ್. ತೋರಿಸ್ಲೇನೋ? ಸರ್ ಪ್ಲೀಸ್ ಸರ್, ದಯವಿಟ್ಟು. ನಾನು ದುಡ್ಡೇ ಕೊಡದೆ ಆಟಾಡ್ಸ್ಬೇಕಂತ ನಾನೆಲ್ಲ ಅನ್ಕೊಂಡಿದ್ದೀನಿ. ಕೊಡ್ತೀನಿ ಸರ್. ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದೀಯ ಹೊರತು ದುಡ್ಡು ಮಾತ್ರ ಮುಂದಕ್ಕೆ ತಂದಿಡ್ಲಿಲ್ಲ ನೀನು. ಮದುವೆ ಆಗಿ ಒಂದು ವಾರದ ಮೇಲೆ ಎಷ್ಟು ದಿನ ಆಯ್ತು? ಇನ್ನು ಯಾಕೆ ದುಡ್ಡು ತಂದು ಕೊಟ್ಟಿಲ್ಲ ಹೇಳು? ಅವತ್ತು ನನ್ನ ಮದುವೆ ನಡೆದಿದ್ದೆ ಒಂದು ದೊಡ್ಡ ಪವಾಡ ಸರ್. ನೀವು ದುಡ್ಡು ಕೊಟ್ಟಿದ್ರಿಂದನೇ ನಾನು ಮದುವೆ ಆಗಿದ್ದು. ಒಂದ್ ವೇಳೆ ನೀವು ದುಡ್ಡು ಕೊಡದೆ ನನ್ನ ಮದುವೆ ನಿಂತೋಗಿದ್ದಿದ್ರೆ ಪಾಪ ನನ್ನ ಮಾವ ಏನಾಗ್ತಿದ್ರು ಏನೋ. ಇವತ್ತವರು ಧೈರ್ಯವಾಗಿ ಸಂತೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನೀವು ಕೊಟ್ಟಿರೋ ದುಡ್ಡೇ ಕಾರಣ. ನಿಮ್ಮ ಋಣನ ನಾನು ಉಸಿರೋವರೆಗೂ ಮರೆಯಲ್ಲ. ನಿಮ್ ದುಡ್ಡನ್ನ ಇನ್ನೊಂದು ವಾರದಲ್ಲಿ ಬಡ್ಡಿ ಸಮೇತ ತೀರಿಸ್ತೀನಿ. ಏಯ್, ನಾನ್ ನಿನ್ ಕಣ್ಣಿಗೆ ಹೆಂಗೋ ಕಾಣಿಸ್ತೀನಿ? ಏನ್ ಪೆಂಗನ್ ತರ ಕಾಣಿಸ್ತೀನ? ನಿನಗೆ ಇಷ್ಟು ದಿನ ಟೈಮ್ ಕೊಟ್ಟಿದ್ದೇ ಹೆಚ್ಚು, ಅದ್ರ ಮೇಲೆ ಇನ್ನ ಒಂದು ವಾರ ಟೈಮ್ ಕೊಡ್ಬೇಕಾ? ನೋಡೋ, ಅದೆಲ್ಲ ಆಗಲ್ಲ. ನನಗೆ ಈಗಲೇ ದುಡ್ಡು ಬೇಕು. ನೀನು ಕೊಡ್ತಾ ಇದೀಯಾ ಅಷ್ಟೇ. ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಸರ್. ಸರ್, ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ಅನ್ಕೊಂಡಿದ್ದೀನಿ. ಒಂದು ವಾರ ಟೈಮ್ ಕೊಡಿ ಸಾಕು. ಬಡ್ಡಿ ಸಮೇತ ಎಲ್ಲ ದುಡ್ಡನ್ನು ವಾಪಸ್ ಕೊಡ್ತೀನಿ ಸರ್, ನಿಜವಾಗಿ. ಏನಯ್ಯ, ಕೈ ಹಿಡ್ಕೊಂಡು ಇದನ್ನೇ ಕಾಲು ಅಂತ ತಿಳ್ಕೊ ಅಂತ ಹೇಳ್ತಾ ಇದೀಯಾ? ಯಾಕೆ? ನನಗೇನು ಕಾಲಿಲ್ವಾ? ಕಾಲಿದೆ. ಕಾಲು ಹಿಡ್ಕೊಂಡು ಕೇಳ್ಕೊ, ಆಗಬೇಕಾದ್ರೆ ಯೋಚನೆ ಮಾಡ್ತೀನಿ. ನೋಡೋ, ಕಾಲು ಹಿಡ್ಕೊಂಡು ಬೇಡ್ಕೊ. ಬೇಡ್ಕೊಂಡ್ರೆ ಮಾತ್ರ ನಿನಗೆ ಒಂದು ವಾರ ಟೈಮ್ ಕೊಡ್ತೀನಿ. ಇಲ್ಲಾಂದ್ರೆ ಈಗಲೇ ದುಡ್ಡು ಕೊಡ್ತಾ ಇರ್ಬೇಕು ಅಷ್ಟೇ. ಅಯ್ಯೋ ದೇವ್ರೆ, ಅವತ್ತು ಅಳಿಯಂದ್ರು ನನಗೋಸ್ಕರ ಹಣ ತಂದ್ಕೊಟ್ರು. ಆದ್ರೆ ಇವತ್ತು ಎಲ್ರ ಮುಂದೆ ಅವ್ರಿಗೆ ಅವಮಾನ ಆಗ್ತಾ ಇದೆ. ಆದ್ರೆ ನನ್ನಿಂದ ಏನು ಮಾಡಕ್ಕಾಗ್ತಾ ಇಲ್ವಲ್ಲ. ನಾನು ಇದನ್ನ ಹೇಗ್ ತಡಿಲಿ? ಅಳಿಯಂದ್ರು ಗೌರವನ ನಾನು ಹೇಗ್ ಕಾಪಾಡ್ಲಿ? ಏನ್ ಮಾಡ್ತೀಯಾ? ಕಾಲ್ ಹಿಡ್ಕಂತೀಯಾ ಇಲ್ಲ ದುಡ್ಡು ಕೊಡ್ತೀಯಾ? ಆಯ್ಕೆ ನಿನಗ್ ಬಿಟ್ಟಿದ್ದು. ಶ್ರೀಮಂತು, ಬೇಡ ಕಣೋ. ಪರವಾಗಿಲ್ಲ.